ಬೀಳುವಾಗ ಕೈ ಬಿಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಿನ್ನೆ ವೀಡಿಯೋದಲ್ಲಿ ರೆಸಾಲ್ಟ್ ತೋರಿಸಿದ್ದೆ. ಇವತ್ತು ನಾವು ಏನೇನು ಮಾಡಿದ್ವಿ ರೆಸಾಲ್ಟಲ್ಲಿ, ಯಾವ್ಯಾವ ಆಟ ಆಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಅದು ಮಧ್ಯಾಹ್ನ ಊಟ ಮಾಡಿದ್ದು. ಹೋದ ತಕ್ಷಣ ಟೈಮ್ ಆಗೋಗಿತ್ತು ಊಟ ಮಾಡಿ. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಊಟ ಎಲ್ಲನೂ ತುಂಬ ಚೆನ್ನಾಗಿದೆ. ವೆಜ್ಜು ನಾನ್ ವೆಜ್ಜು ಸಪ್ರೇಟ್ ಇರುತ್ತೆ. ಆಮೇಲೆ ಕ್ರಿಕೆಟ್ ಆಗಲಿ ಎಲ್ಲ ಆಟಗಳು, ಸ್ವಲ್ಪ ಆಟಗಳೆಲ್ಲ ಆಡಿದ್ವಿ. ನೋಡಿ, ಇದು ಕ್ರಿಕೆಟ್ ಬಾಲಿಂಗ್. ನಮ್ಮ ಮನೆಯವರು ಬಾಲಿಂಗ್ ಮಾಡ್ತಾಯಿದ್ದಾರೆ, ನಾನು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿ ಅಲ್ಲಿ ಇದು ಮಾಡಿದರು, ಸ್ಟೇಡಿಯಮಲ್ಲಿ ಆಟ ಆಡೋ ಥರ ಇತ್ತು. ಆ ಥರ ಸೆಟಪ್ ತುಂಬ ಚೆನ್ನಾಗಿತ್ತು. ನೋಡಿ, ಇದು ರೈನ್ ಡ್ಯಾನ್ಸು. ಬಿಸಿಲು ಚೆನ್ನಾಗಿತ್ತು, ಅದರಲ್ಲಿ ರೈನ್ ಡ್ಯಾನ್ಸ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ನೋಡಿ ಕಶಿಶ್ ಆಟ ಆಡ್ತಾ ಇದ್ದಾನೆ. ಆಮೇಲೆ ಅಪ್ಪ ಮಗ ರೈನ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಒಂಥರ ಬಿಸಿಲಲ್ಲಿ ಈ ಥರ ರೈನ್ ಮಳೆ ಥರ ಇದರೆಲ್ಲ ಚೆನ್ನಾಗಿರುತ್ತೆ. ನೋಡಿ, ನಾನು ನಮ್ಮ ಮನೆಯವರು ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ನನಗಷ್ಟಾಗಿ ಡ್ಯಾನ್ಸ್ ಬರಲ್ಲ. ಇದು ನೀರೇನು ಬಿಡ್ತಾ ಇರ್ತಾರೆ, ತುಂಬ ಫಾಸ್ಟಾಗಿರುತ್ತೆ. ಆ ಒಂದೊಂದು ಸೈಡ್ ಹೋದ್ರಂತೂ ಏನೋ ನಮ್ಮ ಮೇಲೆ ಕಲ್ಲು ಬೀಳ್ತಾಯಿದೆ ಅನ್ನೋ ಥರ ನೀರಿದು ಬೀಳ್ತಾ ಇರುತ್ತೆ. ಒಂದೊಂದು ಕಡೆ ಕಡಿಮೆ ಇದು ಇರುತ್ತೆ, ಒಂದೊಂದು ಕಡೆ ಜಾಸ್ತಿ ಫಾಸ್ಟಾಗಿ ಬಿಡ್ತಾ ಇರ್ತಾರೆ. ನೋಡಿ, ನಮ್ಮ ಮನೆಯವರಲ್ಲಿ ಫಾಸ್ಟಲ್ಲಿ ಹೋಗಿ ನಿಂತ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆಮೇಲೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ನೋಡಿ ವೇದನ ಸ್ವಲ್ಪ ಆಟ ಆಡಿಸಿ, ನಾವು ಬಿಸಿಲಿತ್ತಲ್ವ, ಹಾಗಾಗಿ ನೀರಿಂದ ಎದ್ದೇಳಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಬಿಸಿಲಲ್ಲಿ. ಅಲ್ಲೇ ಕೂತ್ಕೋಬೇಕು ಸ್ವಿಮ್ಮಿಂಗ್ ಪೂಲಲ್ಲೇ. ನಾವು 1-2 ಅವರ್ ಕಳೆದಿದ್ದೀವಿ ಸ್ವಿಮ್ಮಿಂಗ್ ಪೂಲು ಮತ್ತು ರೈನ್ ಡ್ಯಾನ್ಸಲ್ಲೇ ಆಟ ಆಡಿದ್ದು. ಅದು ಬಿಸಿಲಲ್ಲಿ ಬೇರೆ ಹೋಗಿದ್ವಲ್ವ, ಮೊದಲೇ ತುಂಬ ಬಿಸಿಲು ಜಾಸ್ತಿ ಇತ್ತು. ಹಾಗಾಗಿ ನೋಡಿ, ಈ ಥರ ನೀರಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ತುಂಬ ಜನ ಇದ್ದರು ಮಾತ್ರ. ಸ್ಯಾಟರ್ಡೆ ಸಂಡೇ ಬೇರೆ ಅಲ್ವಾ, ವೀಕೆಂಡು. ಹಾಗಾಗಿ ರೆಸಾರ್ಟಲ್ಲಿ ತುಂಬ ಕಡೆ ಎಲ್ಲ ಜನ ಇದ್ದರು. ಇಲ್ಲಿ ನೋಡಿ, ಇದು ಸ್ವಿಮ್ಮಿಂಗ್ ಪೂಲೆಲ್ಲ ಆಟ ಆಡಿ ಆಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ನೋಡಿ, ಇವರಿಬ್ಬರು ಡ್ಯಾನ್ಸ್ ಆಡ್ತಾ ಇರೋದು. ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಅದಕ್ಕೆ ಅವನ ಮುಖ ಹೆಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರ ಪಪ್ಪ ವೀಡಿಯೋ ಮಾಡ್ತೀನಿ ಅಂತಂದರು. ಅವಳಿಗೆ ಯಾಕೋ ಡ್ಯಾನ್ಸ್ ಮಾಡೋ ಮೂಡ್ ಇರಲಿಲ್ಲ, ಅವಳೊಬ್ಬಳೇ ಮಾಡಬೇಕು ಅಂತ. ಇವನು ಕೈ ಹಿಡ್ಕೊಳಕ್ಕೆ ಹೋದರೆ ಅವಳು ಹೇಳ್ಕೊಂಡು ಇದು ಮಾಡ್ತಾಯಿದ್ಳು. ಅಲ್ಲಿ ಸಾಂಗ್ ಬೇರೆ ಇತ್ತು, ಸಾಂಗ್ ಬರ್ತಾಯಿತ್ತಲ್ವ, ಹಾಗಾಗಿ ಅವಳು ಒಬ್ಬಳೇ ಡ್ಯಾನ್ಸ್ ಮಾಡ್ತೀನಿ ಅಂತ ಮಾಡ್ತಾಯಿದ್ಳು. ಮೊದಲೇ ಎಲ್ಲಿ ಸಾಂಗ್ ಕೇಳಿದ್ರು ಅವಳಿಗೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಇಷ್ಟ. ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನೋಡಿ, ಅಲ್ಲಿ ಯಾವ ಥರ ಸಾಂಗ್ ಬರುತ್ತಲ್ಲ ಆ ಸ್ಟೆಪ್ಗಳು ಹಾಕ್ತಾಯಿದ್ಳು ಅವಳು. ಆಮೇಲೆ ಇದೊಂಥರ ಆ್ಯಕ್ಟಿವಿಟಿ, ಎಲ್ಲ ಆ್ಯಕ್ಟಿವಿಟಿಗಳು ಮಾಡಿದ್ವಿ ನಾವು.
ನೋಡಿ ಟೈಯರ್ ಮೇಲೆ ನಡೆಯೋದು. ಮುಂದೆ ಮುಂದೆ ದಾರ ಹಿಡ್ಕೋಬೇಕು ಕಶೀಶ್. ಆಗ್ತಿಲ್ಲ ಅವನಿಗೆ. ಬಾ ಮುಂದೆ ಬಾ. ಓ ಸಕ್ಸಸ್. ಓ ಇನ್ನು ಹಂಗೆ ಥ್ರೆಡ್ಗಳು ಹಿಡ್ಕೊಂಡು ಹೋಗೋದು ಕಶೀಶ್. ಹೋಗು ಹೋಗು. ರೀ ಮುಂದೆ ಥ್ರೆಡ್ ಕೊಡ್ರಿ ಅವಂಗ. ನಾ ಹೈಟ್ ಇದೆಲ್ಲ ನಂಗೆ ಥ್ರೆಡ್ ನಿಲ್ತೈತಿ. ಅವ್ನು ನೀವು ಕೈಯಾಗ ಕೊಡ್ಬೇಕು. ಬಿಡ್ಲ ನಡ್ಕೊತ ಹೋಗ್ಬೇಕು. ಇನ್ನು ಆ ಕಡೆ ಸಮೀಪ ಇದ್ದಾವೆ ನೋಡಿ. ಈ ಥರ ಟೆಂಟು ಒಳಗಡೆ ಹೆಂಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಇದ್ದಾವೆ ಅವೇ ಟೆಂಟ್ಗಳು. ಇಲ್ಲಿ ನಾನು ನನ್ನ ಮಗಳು ಕೂತ್ಕೊಂಡು ವ್ಯೂ ನೋಡ್ತಾ ಇದ್ದೀವಿ. ನೋಡಿ ಹಾಯ್ ಮಾಡು. ನೋಡಿ ನೈಟ್ ಹೇಗೆ ಕಾಣಿಸುತ್ತೆ ನೋಡಿ. ಆಮೇಲೆ ನೈಟು ಒಂದು 7:30 ಅಷ್ಟೊತ್ತಿಗೆ ಮ್ಯೂಜಿಕ್ ಹಾಕಿ ಫೈರ್ ಇದು ಎಲ್ಲ ಹಾಕಿರ್ತಾರೆ. ಡ್ಯಾನ್ಸ್ ಮಾಡೋರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ದೊಡ್ಡ ದೊಡ್ಡ ಫ್ಯಾಮಿಲಿಗೆ ತುಂಬ ಜನ ಫ್ಯಾಮಿಲಿ ಬಂದಿದ್ದು ನೋಡಿ. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ ನೈಟ್ ಡಿನ್ನರ್ಗೆ ಪನ್ನೀರ್ ಬುರ್ಜಿ, ರೋಟಿ, ಅನ್ನ, ಡಾಳು, ರೈಸು, ಒಂದೇನೋ ಬಿರಿಯಾನಿ ಇತ್ತು. ನಾವು ಇಷ್ಟೇ ತಗೊಂಡ್ವಿ. ಅವಳು ಪಾಯಸ ತಿಂತಾ ಇದ್ದಾಳೆ ನೋಡಿ. ಈ ಥರ ಇರುತ್ತೆ ಟೆಂಟ್ ಒಳಗಡೆ, ಚೆನ್ನಾಗಿರುತ್ತೆ. ರೆಸಾರ್ಟ್ ಮಾರ್ನಿಂಗ್ ವ್ಯೂ. 7 ಗಂಟೆಗೆ ಎದ್ದಿದ್ದೀವಿ ನಾವು. ಸೂರ್ಯ ಉದಯ ಆಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನೋಡಿ ಸುತ್ತಮುತ್ತ ಗಿಡ ಇರೋದ್ರಿಂದ ಎಲ್ಲ ಚಳಿನೂ ಜಾಸ್ತಿ ಇದೆ. ಆಮೇಲೆ ನೋಡಿ ಇಬ್ಬನಿ ಹೆಂಗೆ ಬಂದಿದೆ, ಇದೆಲ್ಲ ಮಳೆ ಥರ ಡ್ರಾಪ್ ಆಗಿಬಿಟ್ಟಿದೆ. ಸಖತ್ತು ಚಳಿ ಇದೆ. ನೈಟೆಲ್ಲ ಸೆಕೆ ಆಗ್ತಾಯಿತ್ತು, ಬಟ್ ಇವಾಗ ಬೆಳಗ್ಗೆ ಚಳಿ ಜಾಸ್ತಿ ಇದೆ. ಇನ್ನು ನಾವು 9 ಗಂಟೆಗೆ ತಿಂಡಿ ಎಲ್ಲ ಸ್ಟಾರ್ಟ್ ಆಗತ್ತಂತೆ. ಬ್ರಷ್ ಮಾಡಿ ಸ್ನಾನ ಎಲ್ಲ ಮಾಡಿ ಆಮೇಲೆ ತಿಂಡಿಗೆ ಹೋಗ್ತೀವಿ. ಸ್ನಾನಕ್ಕೆಲ್ಲ ಸಪ್ರೇಟ್ ರೂಮ್ಗಳಿದ್ದಾವೆ ನೋಡಿ. ಸೂರ್ಯ ಎಷ್ಟು ಚೆನ್ನಾಗಿ ಉದಯ ಆಗೋದು ಬರ್ತಾಯಿದೆ. ವ್ಯೂ ಮಾತ್ರ ಸಖತ್ತಾಗಿದೆ. ನಾನು ಆಮೇಲೆ ಫ್ರೆಶ್ ಎಲ್ಲ ಆದಮೇಲೆ ಭೇಟಿ ಆಗ್ತೀನಿ. ಈಗ ನೋಡಿ ಬೆಳಗ್ಗೆ ಕಶಿಶು ಅವ್ರ ಪಪ್ಪ ಕ್ರಿಕೆಟ್ ಆಡ್ತಾ ಇದ್ದಾರೆ. ನೋಡಿ ಇವಾಗ 9 ಗಂಟೆ ಆಗಿದೆ. ನಾವೆಲ್ಲರೂ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ.
ಬನ್ನಿ ತಿಂಡಿ ತಿನ್ಕೊಂಡು ಬರೋಣ. ನೋಡಿ ಇವಾಗ ತಿಂಡಿ ತಿನ್ಕೊಂಡು ಬರ್ತಾ ಇದ್ದೀವಿ ನಾವು. ಅವಳಿಗೆ ಬಿಸಿಲಂತೆ. ಬೀಳೋ ಕೈ ಬೀಳ ಕೈ ಬಿಡಬೇಕು. ನೋಡಿ ಹತ್ತುತ್ತಾ ಇದ್ದಾನೆ. ಜಾರು ಬಂಡಿಲಿ ಬರ್ತಾನೆ ಈಗ. ಬಾ ಬಾ ಕಮ್. ಬಾ ಸ್ಟೇಟ್ ರಿಯಾ ಕೈ ಹಿಡ್ಕೋಬೇಕತ್ತ. ಕೈ ಹಿಡ್ಕೊ, ಸೈಡ್ ಹಿಡ್ಕೊಂಡು ಬಾ. ಸ್ಟೇಟ್ ಇದೆ ಇದು ಸ್ವಲ್ಪ ಸ್ಟೇಟ್. ನೋಡಿ ಇಲ್ಲಿಗೆ ಮುಗೀತು ನಮ್ಮ ರೆಸಾಲ್ಟು ಲಾಗು. ಇವಾಗ ನಾವು ಚೆಕ್ಔಟ್ ಹಾಕ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. 12 ಗಂಟೆ ಟೈಮಿಂಗು. ನಾವು ಬಂದಿದ್ದು 1 ಗಂಟೆಗೆ. 1 ಅವರ್ ಬೇಗನೆ ಹೋಗ್ತಾ ಇದ್ದೀವಿ. ಆಟೋ ಎಲ್ಲ ಇಟ್ಕೊಂಡು ಹೋಗಬೇಕು ಅಂತ. ಹೇಗನ್ನಿಸ್ತು ವಿಡಿಯೋ? ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ಬಾಯ್ ಬಾಯ್.